ಇವಾಗ ಹಿಂಗೆ ರೆಡಿಯಾಗಿ ನಿಂತ್ರೂ ಹೋಗೋಕ್ಕೆ ಇಷ್ಟ ಇಲ್ಲದಿರೋ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಹೋಗದೇ ಇರೋದಕ್ಕೆ 2 ಟಿಪ್ಸ್ ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನು ಮನೆಗೆ ಬಂದಾಗಲ್ಲ ನಮ್ಮ ಪೇರೆಂಟ್ಸು ಆ ಫಂಕ್ಷನ್ಗೆ ಹೋಗೋಣ ಈ ಫಂಕ್ಷನ್ಗೆ ಹೋಗೋಣ ಅಂತ ತಲೆ ತಿಂತಾರೆ. ಅದಕ್ಕೆ 2 ಟ್ರಿಕ್ಸ್ ಯೂಸ್ ಮಾಡ್ತೀನಿ. ಒಂದು, ನಾನು ಬಟ್ಟೆ ತರಲ್ಲ. ಇನ್ನೊಂದು, ಬಂದಿದ ತಕ್ಷಣ ಮಾಮ ತಲೆಗೆ ಎಣ್ಣೆ ಹಾಕೊಡು ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಾಕೊಂಡು ಕೂರ್ತೀನಿ. ಬಟ್ ಇವತ್ತು 2 ಟ್ರಿಕ್ಕೂ ವರ್ಕ್ ಆಗಿಲ್ಲ. ಬಂದರು ಹೇಳಿದ್ರು, ಪಕ್ಕದ ಮನೆ ಆಂಟಿದು ಮಗನ ಮದುವೆ ಇದೆ, ನೀನು ಬರಲೇಬೇಕು. ನಾನು ಹೇಳಿದೆ ಬಟ್ಟೆ ಇಲ್ಲ. ನಮ್ಮಮ್ಮ ಹೇಳಿದ್ರು ಬಾಯ್ಲಿ, ಬಟ್ಟೆ ಇಲ್ಲ ಅಂತೆಲ್ಲ ಬಾಯ್ಲಿ ಅಂದ್ಬಿಟ್ಟು ನಂಗೆ ಟೈಟ್ ಆಗಿತ್ತು. ನಾನು ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ. ಖುಷಿನೂ ಆಯಿತು, ಬಟ್ ಅದೇ ಟೈಮಲ್ಲಿ ಬೇಜಾರು ಆಯಿತು. ಯಾಕೆಂದರೆ ಇವಾಗ ಹೋಗ್ಬೇಕಲ್ಲ. ನಾನು ಹೇಳಿದೆ ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿಮ್ಮ, 2 ನಿಮಿಷ ಕೊಡ್ತೀನಿ, ಹೋಗಿ ಸ್ನಾನ ಮಾಡ್ಕೊಬಾ ಅಂತ. ಎಣ್ಣೆನೂ ಹೋಗದಿರಂಗೆ ಸ್ನಾನ ಮಾಡ್ಕೊಂಬಂದಿದ್ದೀನಿ ನಮ್ಮಮ್ಮನ ಎದುರ್ಕೊಂಡು. ಇವಾಗ ನಾನು ಫಂಕ್ಷನ್ ಬೇರೆ ಹೋಗಬೇಕು. ಹೋಗಲ್ಲ ಬರಲ್ಲ ಅಂದರೆ ನಡಿ ಮೈಸೂರಿಗೆ ಬಸ್ ಹತ್ತಿಸ್ತೀನಿ, ಮೈಸೂರಿಗೆ ಹೋಗ್ಬಿಡು, ನೀನು ಮನೇಲಿ ಇರಬೇಡ. ಅದಕ್ಕೆ ನಾನು ಬರಲ್ಲ. ನಂಗೆ ಊರಿಗೆ ಬಂದರೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಟಾರ್ಚರ್ ಕೊಡ್ತಾರೆ ಗೈಸ್. ಅದಕ್ಕೋಸ್ಕರನೇ ಬಟ್ಟೆ ತರಲ್ಲ ಅಂದರೆ ಇಲ್ಲಿರೋ ಬಟ್ಟೆ ಆಗ್ತಾ ಇರೋ ವಿಷಯನೇ ನನಗೆ ಗೊತ್ತಿಲ್ಲ. ಸಣ್ಣ ಆಗಿದ್ದೀನಿ ಅಂತ ಗೊತ್ತು, ಮತ್ತು ಈ ಬಟ್ಟೆ ಆಗೋಷ್ಟು ಸಣ್ಣ ಆಗಿದ್ದೀನಿ ಅಂತ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ನನಗಿದು ಬೇಕಿತ್ತ. ಇನ್ನು ಇವಾಗ ಆಗೋ ಬಟ್ಟೆ ಎಲ್ಲ ಎತ್ಕೊಂಡು ಮೈಸೂರಿಗೆ ತೊಗೊಂಡೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಇಟ್ಬಿಡ್ತೀನಿ. ಅವಾಗ ಇಲ್ಲಿ ಬಂದಾಗ ಮತ್ತೆ ಬಟ್ಟೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಗೋಗೋಣ. ಸೊ ನೀವು ಅಷ್ಟೇ ಫಂಕ್ಷನ್ಗೆ ಹೋಗ್ಬೇಕು. ನಿಮ್ಗೆ ಇಷ್ಟ ಇಲ್ಲ, ನಿಮ್ಮ ಪೇರೆಂಟ್ಸ್ ಫೋರ್ಸ್ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಗೆ ಆಗೋ ಬಟ್ಟೆಗಳು, ಒಳ್ಳೆ ಬಟ್ಟೆಗಳನ್ನೆಲ್ಲ ನೀವು ಎಲ್ಲಿದ್ದೀರೋ ಅಲ್ಲಿ ತೊಗೊಂಡೋಗಿ ಇಟ್ಟುಬಿಡಿ. ಅದಾದಮೇಲೆ ತಲೆಗೆ ಎಣ್ಣೆ ಹಾಕ್ಕೊಂಡು ಕೂತ್ಕೊಬಿಡಿ. ಕೆಲವೊಂದು ಸತಿ ವರ್ಕ್ ಆಗೋಲ್ಲ ಈ ಥರ, ಬಟ್ ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಆಗುತ್ತೆ. ಟ್ರೈ ಇಟ್.